ಈಗ ಬಿ ಪಿ ಇದೆಯಲ್ಲ, ಇಟ್ ಇಸ್ ಎ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಮನೋದೈಹಿಕ ವ್ಯಾಧಿ. ಈ ವಯಸ್ಸಲ್ಲಿ ನಿಮಗೆ ಯಾವುದು ಬ್ಲಾಕೇಜಸ್ ಆಗಲಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿ, ಈಗ ನಿಮಗೆ ವಯಸ್ಸು ಎಷ್ಟೀಗ? ಈಗ 32 ವಯಸ್ಸಿಗೆ ಆ ಥರ ಬ್ಲಾಕೇಜಸ್ ಆಗಿ, ಆ ಥರ ಏನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅಥವಾ ಹಾರ್ಟ್ ಸಮಸ್ಯೆ ಬಂದು ನೀವು ಬಿ ಪಿ ಬಂದಿರೋ ಅಂಥದ್ದಲ್ಲ. ದಿಸ್ ಈಸ್ ಡ್ಯೂ ಟು ಸ್ಟ್ರೆಸ್. ನೀವು ಮಾಡ್ತಿರೋಂಥ ವರ್ಕು ಮತ್ತು ನಿದ್ದೆಗೆಟ್ಟು ಹೋಗ್ತೀರ ಅನಿಸುತ್ತೆ. ಈ ಥರ ಟೆನ್ಷನ್ ತಗೊಳ್ಳೋ ಸ್ಟಾರ್ಟಿಂಗ್ ಅದು ಬರೋಕ್ಕೂ ಕಾರಣ ಅದೇ ಸರ್. ಆ್ಯಕ್ಚುಲಿ ಒಬ್ಬನ ಕಾಸು ಕೊಡ್ಬೇಕು, ಕೊಟ್ಟಿರಲಿಲ್ಲ. ಅವತ್ತು ಏನಾಯಿತು, ಪಾಲ್ಪಿಟೇಷನ್ ಜಾಸ್ತಿ ಆಗ್ತಿತ್ತು. ಅವತ್ತು ಒಂದು 2 ದಿವಸ ಅವತ್ತು ರಾತ್ರಿ ಮಲ್ಕೊಂಡಾಗ ಸೊ ನನಗೆ ಫುಲ್ ಟೆನ್ಷನ್ ಆಯ್ತು ಅನ್ಸುತ್ತೆ. ಅವತ್ತು ನನಗೆ ಅವ್ರ ರಾತ್ರಿ ನೆನಪಾಯ್ತು. ಅವತ್ತಿಂದಾನೇ ಆ್ಯಕ್ಚುಲಿ ನೆಕ್ಸ್ಟ್ ಒಂದು 2-3 ಡೇಸ್ ಆಮೇಲೆ ಬಿ ಪಿ ಚೆಕ್ ಮಾಡಿದಾಗ 160/100 ಇತ್ತು ಆ್ಯಕ್ಚುಲಿ. ಸೊ ಆಮೇಲೆ ಇನ್ನವರು ಇಲ್ಲ ಜಾಸ್ತಿ ಇದೆ, ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡ್ರು, ಒಂದು 3 ತಿಂಗಳು ತಗೊಂಡು ಆಮೇಲೆ ಬಿಡು ಅಂತಲೇ ಇಲ್ಲ, ಮತ್ತೆ ತೋರಿಸಿದಾಗ ಇಲ್ಲ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು ಆ್ಯಕ್ಚುಲಿ. ಇದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನು ಜೊತೆಗೆ ನಿಮ್ಮದು ಓವರ್ಲೋಡ್ ವರ್ಕು, ಇದರಿಂದ ಬಂದಿರೋಂತಹ ಬಿ ಪಿ. ಇದು ಕೆಲವರಿಗೆ ತಾತ್ಕಾಲಿಕವಾಗಿ ಬಂದು ಅದಷ್ಟೇ ಕಮ್ಮಿ ಆಗಿಬಿಡುತ್ತೆ, ಕೆಲವರಿಗೆ ಅದು ಹಂಗೆ ಉಳ್ಕೊಳ್ಳುತ್ತೆ. ಮೇಯ್ನ್ ಏನಪ್ಪ ನಿಮ್ಮದು, ಇದು ಮನೋದೈಹಿಕ ವ್ಯಾಧಿ. ಮೇಯ್ನ್ ಬರೀ ದೈಹಿಕ ವ್ಯಾಧಿ ಅಲ್ಲ, ಮನಸ್ಸಿಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಅಂತ ಕೆಲವೊಂದು ಆಯುರ್ವೇದಿಕಲ್ ಮೆಡಿಸಿನ್ಸ್ ಇದೆ. ಆ ರಿಲ್ಯಾಕ್ಸ್ ಆಗಲಿಕ್ಕೆ ಮೆಡಿಸಿನ್ಸು ಒಂದು 4 ಮಂತ್ಸ್ ತೊಗೋಬೇಕು. ಅದ್ರ ಜೊತೆಗೆ ನೀವು ರೆಗ್ಯುಲರಾಗಿ ಏನು ತಗೊಂತಿದ್ದೀರಿ ಮಾತ್ರೆಗಳನ್ನ ತಗೊಳ್ರಿ. ಬಿ ಪಿ ಮಾತ್ರೆಗಳು, ಇಂಗ್ಲೀಷ್ ಮೆಡಿಸಿನ್ ತಗೊಂತಿದ್ದೀರಿ, ಸಡನ್ನಾಗಿ ಬಿಡೋಕ್ಕೂ ಬರಲ್ಲ. ಅದನ್ನು ತಗೊಳ್ತಾ ಇರೋದು ಇವಾಗ ಮಾನಿಟರ್ ಮಾಡ್ತಾ ಇರೋದು. ಕ್ರಮೇಣವಾಗಿ ಕಮ್ಮಿ ಆದಂಗೆ ಅದನ್ನು ಟೇಪರ್ ಮಾಡಬೇಕು. ನಿಮ್ಮ ಡಾಕ್ಟ್ರ್ ಹತ್ರನೇ ಹೋಗಿ ಅವರನ್ನೇ ಮೆಡಿಸಿನ್ಸ್ ಚೆಕ್ ಮಾಡಿಬಿಟ್ಟು, ಬಿ ಪಿ ಚೆಕ್ ಮಾಡಿಬಿಟ್ಟು ಮೆಡಿಸಿನ್ಸ್ ಟೇಪರ್ ಮಾಡ್ತಾ ಗ್ರ್ಯಾಜುಯಲ್ ನಿಲ್ಲಿಸ್ತಾರೆ. ಹೀಗೆ ಕೊಟ್ಟಿದ್ದೀವಿ, ಭಾಳಷ್ಟು ಜನಕ್ಕಂತೂ ಅನುಕೂಲ ಆಗಿದೆ. ನಮ್ಮ ಮೆಡಿಸಿನ್ಸಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಇರಲ್ಲ. ನಿಮಗೆ ಕೊಡೋಂಥ ಔಷಧಿಗಳನ್ನ ನಾವು ತಿಂದು ತೋರಿಸ್ತೀವಿ. ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್. ಬಿ ಪಿ ಅಂದರೆ ನಾವು ಹಾರ್ಟಿಗೆ ಏನು ಕೊಡಲ್ಲ, ಮನಸ್ಸಿಗೆ ರಿಲ್ಯಾಕ್ಸೇಷನಿಗೆ ಮೇಧ್ಯ ರಸಾಯನ ಅಂತ ಹೇಳ್ತಾರೆ ಇದಕ್ಕೆ. ಆ ರಿಲ್ಯಾಕ್ಸೇಷನ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಹಾರ್ಟ್ ಮಸಲ್ಸಿಗೆ ವೆಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತವೆ, ಬಿ ಪಿ ಕಮ್ಮಿ ಆಗಿದೆ. ಜಾಸ್ತಿ ಡಯಾಸ್ಟಾಲಿಕ್ ಜಾಸ್ತಿ ಇರುತ್ತೆ ಸರ್. ಮೇಲ್ಗಡೆಕಿನ ಡಯಾಸ್ಟಾಲಿಕ್ ಕೆಳಗಡೆ ನಂಬರ್ ಇರುತ್ತಲ್ಲ, ಅದೇ ಸ್ವಲ್ಪ ಯಾವಾಗಲೂ ಜಾಸ್ತಿ ಇರುತ್ತೆ. ಸಿಸ್ಟಾಲಿಕ್ ಎಷ್ಟಿರುತ್ತೆ ಯಾವಾಗಲೂ? ಅದು ಕಡಿಮೆ ಇರುತ್ತೆ. ಅಟ್ಲೀಸ್ಟ್ ಒಂದು 130 ನಂಗೆ 130 to 135 ಇನ್ ಬಿಟ್ವೀನ್ ಇರುತ್ತೆ ಸರ್ ಮ್ಯಾಕ್ಸಿಮಮ್ ಅಂತಂದ್ರೆ. ಡಯಾಸ್ಟಾಲಿಕ್ ಎಷ್ಟಿರುತ್ತೆ? ಅದೊಂದು 97 ಅಂದರೆ ಅದೇನಂತ ಜಾಸ್ತಿ, ಭಾಳ ಏನು ಜಾಸ್ತಿ ಏನಲ್ಲ. ಅದು 120/80 ಇರ್ಬೇಕು ನಿಜ. 90 ಇತ್ತು ಅಂದ್ರೂ ಅದೇನು ಭಾಳ ಜಾಸ್ತಿ. 97ವರೆಗೂ ಅದನ್ನು ನಾವು ಅಂಥ ಏನು ಕನ್ಸಿಡರ್ ಮಾಡಲ್ಲ. ಅದು ನಾವು ಸ್ವಲ್ಪ ಮೆಡಿಟೇಷನ್ನು, ಕೆಲವು ಎಕ್ಸಸೈಸಸ್ಸು, ಕೆಲವು ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದ್ರಿಂದ ಕಂಟ್ರೋಲ್ ಆಗಿದೆ. ಭಾಳಷ್ಟು ಜನಕ್ಕೆ ಆಗಿರೋಂಥ ಉದಾಹರಣೆಗಳಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಇದಕ್ಕೆ